ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ಸೆಟ್, ರಿಲೇಷನ್ಸ್, ಫಂಕ್ಷನ್ ಈ ರೀತಿ ಟಾಪಿಕ್ಸ್ಗಳು ತಗೊಂಡಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಮೇಲೆ ಲೆಕ್ಕಗಳಾಗಿತ್ತು. ರಿಲೇಷನ್ಸ್ ಮೇಲೆ ಲೆಕ್ಕಗಳು ಮಾಡ್ತಾಯಿದ್ವಿ. ಆ ಲೆಕ್ಕಗಳು ಮುಂದುವರಿತಾ ಹೋಗ್ತಾ ಇದೆ, ನೋಡ್ಕೊಳ್ಳಿ. ಡಿಫೈನ್ ಎ ರಿಲೇಷನ್, define a relation R on set n by R is equal to x comma y such that y is equal to x plus 5 comma x is natural number. ಓಹೋ, ನ್ಯಾಚುರಲ್ ನಂಬರೇ ಆಗಿರಬೇಕಂತೆ. ಲೆಸ್ ದ್ಯಾನ್ 5 ಲೆಸ್ ದ್ಯಾನ್ 4 ಅಂತ ಕೊಡ್ತಾನೆ. ಲೆಸ್ ದ್ಯಾನ್ 4 ಅಂತ ಕೊಟ್ಟು ಕಂಡೀಷನ್ ಅದನ್ನು ಕೊಟ್ಬಿಟ್ಟು ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಎನ್ ಅಂತ ಬರೆದು ಸೆಟ್ ಕಂಪ್ಲೀಟ್ ಮಾಡಿ ರೈಟ್ ಡೊಮೈನ್ ಆ್ಯಂಡ್ ರೇಂಜ್ ಇದಿಷ್ಟು ಕೊಡ್ತಾರೆ. ಈ ಥರ ನೋಡಿ ಮಕ್ಕಳ, ಡಿಫೈನ್ ಮಾಡಿದ್ದಾರೆ. ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ. ಎಕ್ಸ್ಗೆ ನ್ಯಾಚುರಲ್ ನಂಬರ್ ಕೊಡಬೇಕಂತೆ, ಆದರೆ ಲೆಸ್ ದ್ಯಾನ್ 4 ಮಾತ್ರ ಇರಬೇಕಂತೆ. ಅಂದರೆ ನೀನು 1 2 3 ಅಷ್ಟೇ ಕೊಡೋಕ್ಕೆ ಸಾಧ್ಯ, ಇನ್ನೇನು ಕೊಡ್ಲಿಕ್ಕೆ ಬರಲ್ಲ. ಓಹೋ, ಎಕ್ಸ್ಗೆ 1 2 3 ಅಷ್ಟೇ ಅಲ್ಲ ಸರ್. ಈಗ ರಿಲೇಷನ್ ಬರ್ಕೋ. ಫಸ್ಟು ಎಕ್ಸ್ಗೆ 1 ಕೊಡು ಸರ್. ಎಕ್ಸ್ಗೆ 1 ಕೊಟ್ಟರೆ 1 + 6 ಈಸ್ ಎಕ್ಸ್ಗೆ 1 ಕೊಟ್ಟರೆ 1 + 5 ಈಸ್ 6. ಎಕ್ಸ್ಗೆ 2 ಕೊಡ್ಬೋದು ಸರ್. 2 ಕೊಟ್ಟರೆ 2 + 5 ಈಸ್ 7, 2 ಕಾಮ 7. ಎಕ್ಸ್ಗೆ 3 ಕೊಡ್ಬೋದು ಸರ್, ಯಾಕೆಂದರೆ 3 ಕಾಮ 8. ಎಕ್ಸ್ಗೆ 4 ಕೊಡೋಂಗಿಲ್ಲ ಸರ್, ಯಾಕೆಂದರೆ ಲೆಸ್ ದ್ಯಾನ್ 4 ಅಂತ ಹೇಳಿಬಿಟ್ಟಿದ್ದಾನೆ. ಅಲ್ಲಿಗೆ ಕಂಡೀಷನ್ ಈಸ್ ಓವರ್. ದಿಸ್ ಇಟ್ ಸೆಲ್ಫ್ ಈಸ್ ದಿ ರಿಲೇಷನ್. ಇಷ್ಟೇ ರಿಲೇಷನ್, ಇನ್ನೇನು ಕೊಡೋಂಗಿಲ್ಲ. ಎಕ್ಸಿಗೆ ನಾನು ಕೊಟ್ಟರೆ ತಾನೇ ವೈ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಬರೋದು. ಅವನು ಎಕ್ಸ್ನ ಲೆಸ್ ದ್ಯಾನ್ 4 ಕೊಡಬೇಕು ಅಂತ ಹೇಳಿದ ಮೇಲೆ 1 2 3 ಬಿಟ್ಟರೆ ಇನ್ನೇನು ಕೊಡೋಂಗಿಲ್ಲ. ಹಾಗಾಗಿ ಇವ್ರದ್ದು ಡೊಮೈನ್ ಯಾರು? ಡೊಮೈನ್ ಆಫ್ ಆರ್ ಫಸ್ಟ್ ಎಲಿಮೆಂಟ್ಸ್ ಅಷ್ಟೇ, 1 2 3. ರೇಂಜ್ ಆಫ್ ಆರ್ ಯಾರು? ರೇಂಜ್ ಆಫ್ ಆರ್ 6 7 8 ಅಷ್ಟೇ. ದಟ್ಸ್ ಆಲ್. ಸೊ ಮಕ್ಕಳ, ಎರಡನೇ ಲೆಕ್ಕದಲ್ಲಿ ನೋಡಿ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಈಸ್ ಆಡ್ ಆಗಿರಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ. ಈಗ ಚೆಕ್ ಮಾಡೋಣ ಯಾವ್ಯಾವುದು ಬರೀಬಹುದು. ಈಗ ಮೊದಲನೇ ಎಲಿಮೆಂಟ್ನ 1 ಅಂತ ತಗೊಂಡ್ರೆ ಎರಡನೇ ಎಲಿಮೆಂಟ್ನ 4 ಅಂತ ತಗೋಬಹುದಾ? ಯೋಚನೆ ಮಾಡಿ. 1 - 4 ಈಸ್ -3. -3 ಈಸ್ ಆಡ್ ಅಲ್ವಾ ಸರ್, ಅದಕ್ಕೋಸ್ಕರ 1 ಕಾಮ 4 ತಗೋಬಹುದು. ಅವ್ರು ಹೇಳಿರೋದೇನು? ಡಿಫರೆನ್ಸ್ ಈಸ್ ಆಡ್. ಹಾಂ, ಅಲ್ಲಿಗೆ 1 ಕಾಮ 4 ತಗೋಬೋದು. 1 ಕಾಮ 6 ತಗೋಬೋದಾ ಸರ್? 1 - 6 ಸರ್, ಕರೆಕ್ಟ್ ತಗೋಬೋದು. 1 ಕಾಮ 6 ತಗೋಬೋದು. 1 ಕಾಮ 9 ತಗೋಬೋದಾ ಸರ್? 1 - 9 ಈಸ್ 8 ತಗೊಳ್ಳಂಗಿಲ್ಲ ಸರ್, ಈವನ್ ಆಗ್ಬಿಡುತ್ತೆ. 2 - 4 2 ಬರುತ್ತೆ, ತಗೊಳ್ಳಂಗಿಲ್ಲ. 2 6 ತಗೊಳ್ಳಂಗಿಲ್ಲ. 2 9 ತಗೋಬೋದಾ ನೋಡಿ ಸರ್? 2 ಕಾಮ 9 ಈಸ್ -7 ಆಡ್ ನಂಬರ್, ದೇರ್ ಫೋರ್ 2 ಕಾಮ 9 ತಗೋಬಹುದು. 3 4 ತಗೋಬೋದಾ ಸರ್? 3 - 4 ಈಸ್ 1 ತಗೋಬೋದು. 3 4 ತಗೋಬೋದು. 3 6 ತಗೋಬೋದಾ ನೋಡಿ ಸರ್? 3 - 6 ಈಸ್ 3, ದೇರ್ ಫೋರ್ ಆಡ್ ನಂಬರ್ ತಗೋಬೋದು. 3 9 ತಗೋಬೋದಾ ನೋಡಿ ಸರ್? 3 - 9 ಈಸ್ 6, ತಗೊಳ್ಳಂಗಿಲ್ಲ. 5 4 ತಗೋಬೋದಾ ನೋಡಿ ಸರ್? 5 4 ತಗೋಬೋದಾ ನೋಡಿ ಸರ್? 5 4 ಅಂತಂದರೆ 5 4 ಆಯಿತು ಅಂದರೆ 1 ಆಡ್ ನಂಬರ್. 5 6 ತಗೋಬೋದಾ? 5 - 6 ತಗೋಬೋದು ಸರ್. 5 9 ತಗೋಬೋದಾ ನೋಡಿ ಸರ್? ತಗೊಳ್ಳಂಗಿಲ್ಲ, ಯಾಕೆಂದರೆ 5 - 9 ಈಸ್ -4, ಈವನ್ ಆಗ್ಬಿಡ್ತು. ಆಡ್ ನಂಬರ್ ಈವನ್ ನಂಬರ್ ಅಷ್ಟೇ ಅವನು ಹೇಳಿ, ಆಡ್ ನಂಬರ್ ಅಂತ ಮಾತ್ರ ಹೇಳಿರೋದು. ಇದಿಷ್ಟು ರಿಲೇಷನಿಗೆ ಸೇರುತ್ತೆ. ಇದ್ರದ್ದು ಡೊಮೈನ್ ಬರೀರಿ ಅಂತಂದರೆ ಡೂಮ್ ಆಫ್ ಆರ್ ಫಸ್ಟ್ 1 2 3 5. ಎವ್ರಿಥಿಂಗ್ ಈಸ್ ಡೊಮೈನ್. ರೇಂಜ್ ಯಾವ್ಯಾವುದಾಗತ್ತೆ? ರೇಂಜ್ ಎರಡನೇದು 4 6 9 4 6 4 6 ಅಷ್ಟೇ.
469 ರೇಂಜ್. ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಬರೆದ್ರೆ ರೇಂಜ್, ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಬರೆದ್ರೆ ಡೊಮೈನ್ ಅಂತ ಹೇಳಿ ಬರ್ಕೊಳ್ಳಿ. ಓಕೆನಾ? ಈಗ ಮಕ್ಕಳ ಒಂದು ಆರೋ ಡಯಾಗ್ರಾಮ್ ಬರೆದಿದ್ದಾರೆ, ಬರೆದ್ಬಿಟ್ಟು ಇದು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆರೋ ಡಯಾಗ್ರಾಮ್ ಈ ರೀತಿ ಇದೆ ನೋಡಿ. ಆರೋ ಡಯಾಗ್ರಾಮ್ 5 6 7 3 4 5 ಪಿ ಕ್ಯೂ 5 6 6 4 7 5. ಆರೋ ಮಾರ್ಕ್ ಇದು ಮಧ್ಯಕ್ಕೆ ಹಾಕ್ತಾರೆ, ಕಟ್ಟುದಿಗೆ ಹಾಕ್ತಾರೆ, ಏನು ಬೇಕಾದ್ರೆ. ರೈಟ್ ರಿಲೇಷನ್ ಬರೀರಿ ಅಂತ ಹೇಳಿದ್ದಾರೆ. ರೈಟ್ ರಿಲೇಷನ್ ಇನ್ ರೋಸ್ಟರ್ ಸೆಟ್ ಬಿಲ್ಡರ್ ಫಾರಮ್ and in roster farm write domain and range. set builder farm roster farm ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬರೀರಿ, ಆ್ಯಕ್ಚುಯಲ್ ಎಲಿಮೆಂಟ್ಸ್ ಬರೀರಿ, ಡೊಮೈನು ರೇಂಜು ಬರೀರಿ. ನಾನು ಫಸ್ಟ್ ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಆ್ಯಕ್ಚುಯಲ್ ಎಲಿಮೆಂಟ್ಸ್ ಫಸ್ಟ್ ಬರೆದ್ಬಿಡ್ತೀನಿ. ಆ್ಯಕ್ಚುಯಲ್ ಎಲಿಮೆಂಟ್ಸ್ ಅಂತಂದರೆ ಯಾವುದು? 5 3 6 4 7 5 ಇದು ಆ್ಯಕ್ಚುಯಲ್ ಎಲಿಮೆಂಟ್ಸ್. ರೋಸ್ಟರಲ್ಲಿ ಬರೀ ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀರಿ ಅಂತಂದಾಗ ಎಕ್ಸ್ ಕಾಮ ವೈ ಸಚ್ ದ್ಯಾಟ್ ಏನಾಯ್ತು ಇಲ್ಲಿ? ಫಸ್ಟ್ ಎಲಿಮೆಂಟು ಗ್ರೇಟರ್ ದ್ಯಾನ್ ಸೆಕೆಂಡ್ ಎಲಿಮೆಂಟು ಅಂತ ಇದೆ ನೋಡಿ, ಹಾಗೂ ತಗೋಬೋದು ಅಲ್ವಾ? ಅಥವಾ 5 - 3 = 2 ಈವನ್, 6 - 4 = 2 ಈವನ್, 7 - 5 = 2 ಈವನ್. ಎಷ್ಟು ಥರ ಬರಿಬೋದು ನೋಡಿ. 5 ಎಕ್ಸ್ ಗ್ರೇಟರ್ ದ್ಯಾನ್ ವೈ ಅಂತ ಬರೆದ್ರೂ ಆಯಿತು, ಅಥವಾ ಡಿಫರೆನ್ಸ್ ಈಸ್ ಈವನ್ ಅಂತ ಬರೆದ್ರೂ ಆಯಿತು ಅಲ್ವಾ? ಅಲ್ಲಿಗೆ ಸಚ್ ದ್ಯಾಟ್ ಎಕ್ಸ್ difference between x and y is even. Difference between x and y is even. ಈ ರೀತಿ ಬರಿಬೋದು. ದೆನ್ ಡೊಮೈನ್ ಬರೀರಿ ಅಂತಂದರೆ ಡೊಮೈನ್ ಆರ್ ಮೊದಲನೇ ಎಲಿಮೆಂಟು 5 6 7. ರೇಂಜ್ ಬರೀರಿ ಅಂತಂದರೆ ರೇಂಜ್ ಆರ್ 3 4 5 ಅಷ್ಟೇ. ಓಕೆ, ಈಗ ಇಲ್ಲಿಗೆ ರಿಲೇಷನ್ಸ್ ಮುಗೀತಾ ಬಂತು ಮಕ್ಕಳ. ನೆಕ್ಸ್ಟ್ ಫಂಕ್ಷನ್ ಬರುತ್ತೆ. ನಾವು ಹಿಯರ್ ಇಸ್ ಎ ಸೆಟ್ ಎ ಕಂಟೈನ್ಸ್ 1 2 3 4 5 ಕೊಟ್ಟಿಲ್ಲ, 6 ಕೊಟ್ಟಿದ್ದಾರೆ. ಲೆಟ್ ಆರ್ ಬಿ ದ ರಿಲೇಷನ್ ಆನ್ ಎ ಅಂದರೆ ಎ ಇಂದ ಎಗೆ ಅಂತ. ಡಿಫೈನ್ಡ್ ಬೈ ಯಾವ ರೀತಿ? ಎ ಕಾಮ ಬಿ ಈ ರೀತಿ. ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎ, ಬಿ ಈಸ್ ಎಕ್ಸಾಕ್ಟ್ಲಿ divisible by a, exactly divisible by a. ಒಂದು right relation in roster form. ಆ್ಯಕ್ಚುಯಲ್ ಎಲಿಮೆಂಟ್ಸ್ ಬರೆಯೋದು ರೋಸ್ಟರ್ ಫಾರ್ಮ್ ಅಂತಂದರೆ ಆ್ಯಕ್ಚುಯಲ್ ಎಲಿಮೆಂಟ್ಸ್ ಬರೆಯೋದು ಅಂತ. ಡೊಮೈನು ರೇಂಜು ಬರೀರಿ ಅಂತ. ಎರಡನೇದು ರೈಟ್
ಡೊಮೈನ್ ಆ್ಯಂಡ್ ರೇಂಜ್ ಇದೆರಡನ್ನು ಬರೀರಿ ಅಂತ ಹೇಳಿ. ಓಕೆನಾ? ಹಾಂ, ಎಸ್ ಸರ್. ಫಸ್ಟು ರಿಲೇಷನ್ ಬರೀರಿ ಸರ್. ಡೊಮೈನು ರೇಂಜು ಬರೀಬಹುದು. ಹಾಗೆ ಬರೀಬೇಕು. ಎಲಿಮೆಂಟು ಏನಲ್ಲಿರಬೇಕು? ಬಿ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎ. ಹಾಂ, ಬಿ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎ. ಸಪೋಸ್ ಇಫ್ ಐ ರೈಟ್, ಈಗ ಎ ಕ್ರಾಸ್ ಎ ಅಂತಂದಾಗ ಅಲ್ಲಿ 1 2 3 4 6 ಬಿಟ್ಟರೆ ಇನ್ಯಾವುದೂ ಇಲ್ಲ. ಇಲ್ಲಿ 1 2 3 4 6. Suppose if I take 1 here, 1 is here, 1 is divisible by 1. Correct. Suppose if I take 2 here, 1 here, 1 is divisible by 2. Yes, sorry. 2 is divisible by, ಇಲ್ಲಿ ಏನು ಕೊಟ್ಟಿದ್ದಾರೆ? B is exactly divisible by A ಅಂತ ಕೊಟ್ಟಿದ್ದಾರೆ. 1 is exactly divisible by 1. 2 is exactly divisible by 1 ಅನ್ನೋದು ಮೀನಿಂಗ್ಲೆಸ್ ಆಗೋಯ್ತು. ಇದನ್ನು ಬರೆಯಂಗಿಲ್ಲ. ನೋಡಿ, ಹುಷಾರಾಗಿರಿ ಮಕ್ಕಳು. B is exactly divisible by A, ಅಂದರೆ 1 is exactly divisible by 1, 2 is exactly divisible by 1. ಕರೆಕ್ಟ್, ಬರಿಬೋದು. ಕರೆಕ್ಟ್. ಓ, ನೋಡಿದ್ರಾ? 2 ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 1. 1ಇಂದ ಡಿವೈಡ್ ಆಗುತ್ತೆ 2 ಅನ್ನೋದು, ಹಾಗೇ ಆಗುತ್ತೆ. ಅಲ್ಲಿಗೆ 1 3ನೂ ಬರಿಬೋದು ಸರ್, 1 4 ಬರಿಬೋದು, 1 6 ಬರಿಬೋದು. ಸೊ ಅಲ್ಲಿಗೆ 1 ಈಸ್ ಡಿವಿಸಿಬಲ್ ಬೈ 1, ಕರೆಕ್ಟಾ? 2 ಈಸ್ ಡಿವಿಸಿಬಲ್ ಬೈ 1, ಕರೆಕ್ಟಾ? 3 ಈಸ್ ಡಿವಿಸಿಬಲ್ ಬೈ 1, ಕರೆಕ್ಟಾ? 4 ಈಸ್ ಡಿವಿಸಿಬಲ್ ಬೈ 1, ಕರೆಕ್ಟಾ? 6 ಈಸ್ ಡಿವಿಸಿಬಲ್ ಬೈ 1, ಕರೆಕ್ಟ್. ದೆನ್ ಕಮಿಂಗ್ ಟು 2ಗೆ ಬಂದಾಗ ಇಲ್ಲಿ ನೀನು 1 ಬರೆದ್ರೆ 1 ಈಸ್ ಡಿವಿಸಿಬಲ್ ಬೈ 2, ರಾಂಗ್. ಆದರೆ 4 ಈಸ್ ಡಿವಿಸಿಬಲ್ ಬೈ 2, ಕರೆಕ್ಟ್. 4 ಈಸ್ ಡಿವಿಸಿಬಲ್ ಬೈ 2. ಅಂದರೆ 2 ಈಸ್ ಡಿವಿಸಿಬಲ್ ಬೈ 2 ಅನ್ನು ಬರಿಬೋದು, 2 ಈಸ್ ಡಿವಿಸಿಬಲ್ ಬೈ 4 ಬರಿಬೋದು, 6 ಈಸ್ ಡಿವಿಸಿಬಲ್ ಬೈ 2. ಎಸ್, ಹೀಗೂ ಬರಿಬೋದು. ಇಲ್ಲಿ ನೋಡಿ, ಬಿ ಈಸ್ ಡಿವಿಸಿಬಲ್ ಬೈ 2 ಅಂದಾಗ ನಿಮ್ಮ ತಲೆ ಒಳಗೆ ಏನಿರಬೇಕು? ಸೆಕೆಂಡ್ ಎಲಿಮೆಂಟ್ ಡಿವಿಸಿಬಲ್ ಬೈ ಫಸ್ಟ್ ಎಲಿಮೆಂಟ್ ಅಂತ. ಸೆಕೆಂಡ್ ಎಲಿಮೆಂಟ್ ಡಿವಿಸಿಬಲ್ ಬೈ ಫಸ್ಟ್, ಸೆಕೆಂಡ್ ಡಿವಿಸಿಬಲ್ ಬೈ ಫಸ್ಟ್, ಸೆಕೆಂಡ್ ಡಿವಿಸಿಬಲ್ ಬೈ ಫಸ್ಟ್. ಅಲ್ಲಿಗೆ ಇದು ಆಯಿತು. ಸೊ ಇಫ್ ಐ ಟೇಕ್ 3 ಈಸ್ ಡಿವಿಸಿಬಲ್ ಬೈ 3, ಕರೆಕ್ಟ್. ಹೌದು. ಆದರೆ 2 ಈಸ್ ಡಿವಿಸಿಬಲ್ ಬೈ 3, 1 ಈಸ್ ಡಿವಿಸಿಬಲ್ ಬೈ 3, ರಾಂಗ್. 6 ಈಸ್ ಡಿವಿಸಿಬಲ್ ಬೈ 3, ಕರೆಕ್ಟ್. ಇದನ್ನು ತಗೋಬೋದು. ದೆನ್ 4 ತಗೊಂಡಾಗ 4 ಈಸ್ ಡಿವಿಸಿಬಲ್ ಬೈ 4 ತಗೋಬೋದು. ಇನ್ನು 6 ಈಸ್ ಡಿವಿಸಿಬಲ್ ಬೈ 4 ತಗೊಳಕ್ಕಾಗಲ್ಲ. ಇದಿಷ್ಟೇ ರಿಲೇಷನ್ ಆಗುತ್ತೆ. ಇದಕ್ಕೆ ಡೊಮೈನ್ ಬರೀರಿ, ರೇಂಜ್ ಬರೀರಿ ಅಂದರೆ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಬರೀರಿ, ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಬರೀರಿ ಅಂತ. ಡೂಮ್ ಆರ್ ಈಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ 1 2 3 4, ಇಷ್ಟೇ ಫಸ್ಟ್ ಎಲಿಮೆಂಟು. ಸೆಕೆಂಡ್ ಎಲಿಮೆಂಟು ರೇಂಜ್, ಸೆಕೆಂಡ್ ಎಲಿಮೆಂಟ್ಸ್ 1 2 3 4 6 4 6 ಅಷ್ಟು ಸಿಕ್ಬಿಟ್ಟು. ಸೊ ಬಾಯಲ್ಲಿ ಹೇಳ್ಕೋಬೇಕಾದ್ರೆ ಕಂಡೀಷನ್ ನೋಡಿ, ಬಿ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎ ಅಂತಿದೆ, ಆದರೆ ಸೆಕೆಂಡ್ ಎಲಿಮೆಂಟ್ ಡಿವಿಸಿಬಲ್ ಬೈ ಫಸ್ಟ್ ಎಲಿಮೆಂಟ್ ಅಂತ. ಸೆಕೆಂಡ್ ಎಲಿಮೆಂಟ್ ಡಿವಿಸಿಬಲ್ ಬೈ ಫಸ್ಟ್, ಸೆಕೆಂಡ್ ಎಲಿಮೆಂಟ್ ಡಿವಿಸಿಬಲ್ ಬೈ ಫಸ್ಟ್, 2 ಡಿವಿಸಿಬಲ್ ಬೈ 1, 3 ಡಿವಿಸಿಬಲ್ ಬೈ 1, 4 ಡಿವಿಸಿಬಲ್ ಬೈ 1. ಒಂದು ಸರಿ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಆಮೇಲೆ ಕ್ವಶನ್ ಹಾಕ್ಕೋಬೋದು, ಆ ಸೆಂಟೆನ್ಸ್ ಸರಿನಾ ತಪ್ಪಾ ಅಂತ ಹೇಳಿ. ಓಕೆ, ರೈಟ್. ನೆಕ್ಸ್ಟ್ ಹೋಗೋಣ. ಸೊ ಮಕ್ಕಳ, ಇವತ್ತಿನ 3ನೇ ಲೆಕ್ಕಕ್ಕೆ ಬರ್ತಾ ಇದ್ದೀನಿ. 3ನೇ ಲೆಕ್ಕ ಈ ರೀತಿ ಇದೆ. ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ಎಕ್ಸ್ ಕ್ಯೂಬ್ ಸಚ್ ದಟ್ ಎಕ್ಸ್ ಈಸ್ ಪ್ರೈಮ್ ಲೆಸ್ ದ್ಯಾನ್ 10. ರೈಟ್ ಇನ್ ರೋಸ್ಟರ್ ಫಾರಮ್. ರೈಟ್ ಇನ್ ರೋಸ್ಟರ್ ಫಾರಮ್. ಓಕೆ, ಎಕ್ಸ್ ಈಸ್ ಪ್ರೈಮ್ ನಂಬರ್ ಆಗಬೇಕಂತೆ. ಪ್ರೈಮ್ ನಂಬರ್ ಅಂತಂದರೆ 1 ಈಸ್ ನಾಟ್ ಎ ಪ್ರೈಮ್ ನಂಬರ್, ಜ್ಞಾಪಕದಲ್ಲಿರಲಿ. 2 ಕಾಮ 8 ಈಸ್
3 ತಗೋಬೋದು, 3 ಕಾಮ 3 3 ಝ 9 9 3 ಝ 27. 4 ತಗೊಳ್ಳಂಗಿಲ್ಲ, ಪ್ರೈಮ್ ಅಲ್ಲ. 5 ತಗೋಬಹುದು, ಇಟ್ ಈಸ್ ಎ ಪ್ರೈಮ್. 5 ಕಾಮ 125. 6 ತಗೊಳ್ಳಂಗಿಲ್ಲ, 7 ತಗೋಬಹುದು. 7 ಕಾಮ 7 7 ಝ 49 7 ಝ 63 7 28 2 34 34 343. 7 ತಗೋಬೋದು. 8 ತಗೊಳ್ಳಂಗಿಲ್ಲ, 9 ತಗೊಳ್ಳಂಗಿಲ್ಲ, ಪ್ರೈಮ್ ನಂಬರ್ ಅಲ್ಲ, ಅಷ್ಟಕ್ಕೆ ನಿಲ್ಲಿಸ್ಬೋದು. ಇದಿಷ್ಟು. ಎಸ್, ಬರ್ಕೊಳ್ಳಿ. ರಿಲೇಷನ್ ಬರೆಯೋದು. Then write relation in roster form r is equal to x comma x plus 5 such that x belongs to 0 1 2 3 4 5. ಸೊ ರಿಲೇಷನ್ ಬರೆಯೋದು ಏನಿಲ್ಲ. r is equal to 0 ಬರೆದ್ರೆ 5, 1 ತಗೊಂಡ್ರೆ 6, 2 ತಗೊಂಡ್ರೆ 7, 3 ತಗೊಂಡ್ರೆ 8, 4 ತಗೊಂಡ್ರೆ 9, 5 ತಗೊಂಡ್ರೆ 10. ಇದು ರಿಲೇಷನ್. ಆಮೇಲೆ ಇದಕ್ಕೆ ಡೊಮೈನ್ ಬರೀರಿ, ರೇಂಜ್ ಬರೀರಿ ಅಂತ ಕೇಳಿದರೆ, ಡೊಮೈನ್ ಅಂದರೆ ಫಸ್ಟ್ ಎಲಿಮೆಂಟ್ಸ್ ಬರೆಯೋದು, ರೇಂಜ್ ಅಂದರೆ ಸೆಕೆಂಡ್ ಎಲಿಮೆಂಟ್ಸ್ ಬರೆಯೋದು, ಅಷ್ಟೇ ಮಾಡಿ. ಓಕೆನಾ? ಈಗ ಲಾಸ್ಟ್ ಲೆಕ್ಕ ಮಾಡಿಬಿಟ್ಟು ನಾವು ರಿಲೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ನ ಕನ್ಕ್ಲೂಷನ್ಗೆ ತೆಗೆದುಕೊಳ್ತೀನಿ. ಈಗ ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್ ಇದೆ. ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಇಂಟು ಏನೇ ಇದೆ, ಹ್ಯಾಸ್ 9 ಎಲಿಮೆಂಟ್ಸ್. ಇದರಲ್ಲಿ ಒಟ್ಟು 9 ಎಲಿಮೆಂಟ್ಸ್ ಇದೆಯಂತೆ. ಹ್ಯಾಸ್ 9 ಎಲಿಮೆಂಟ್ಸ್ ಅಮಾಂಗ್ ವಿಚ್ ಅದರೊಳಗೆ, ಅಷ್ಟು 9 ಒಳಗೆ -1, 0 ಆ್ಯಂಡ್ 0, 1 ಅಮಾಂಗ್ ವಿಚ್ ದಿಸ್ ಆ್ಯಂಡ್ ದಿಸ್ ಆರ್ ಫೌಂಡ್. Write ಅಥವಾ find A and remaining elements of A into A. ಇದೇನು ಸರ್ ವಿಶೇಷವಾಗಿದೆ. A ಕ್ರಾಸ್ A ಅನ್ನೋದ್ರಲ್ಲಿ 9 ಎಲಿಮೆಂಟ್ಸ್ ಇದೆಯಂತೆ. 9 ಎಲಿಮೆಂಟ್ಸ್ ಇದೆ. 9 ಎಲಿಮೆಂಟ್ಸ್ ಇದೆ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಇರೋದೇ 9 ಎಲಿಮೆಂಟ್ಸು ಅಂತಂದರೆ, ಅಲ್ಲಿಗೆ ಡೊಮೈನಲ್ಲೂ 3, ರೇಂಜಲ್ಲೂ 3 ಇದೆ ಅಂತ. ಅಲ್ಲಿ 3 ಇಲ್ಲಿ 3 ಇದ್ದಾಗ ನಾವು ಮಾಡಿದಾಗ ಒಟ್ಟು 9 ಬರುತ್ತೆ ಎಲಿಮೆಂಟ್ಸು. ಅದು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಆರ್ಡರ್ ಆಫ್ ಎ ಈಸ್ 3. ಆರ್ಡರ್ ಆಫ್ ಎ ಈಸ್ 3. 3 into 3 is 9. Therefore, order of A cross A is 9. ಇಲ್ಲಿ ಆರ್ಡರ್ ಆಫ್, ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ಆರ್ಡರ್ ಆಫ್ A ಕ್ರಾಸ್ A ಈಸ್ ಈಕ್ವಲ್ ಟು 9. ನಂಬರ್ ಆಫ್ ಎಲಿಮೆಂಟ್ಸ್ ಆರ್ಡರ್ ಅಥವಾ ಕಾರ್ಟೀಷಿಯನ್, ಇದು ಕಾರ್ಡಿನಲ್ ನಂಬರ್ ಅಂತ ಕರಿಬಹುದು, ಅಥವಾ ಆರ್ಡರ್ ಅಂತ ಬರೀಬಹುದು. ಈ ರೀತಿ ಈಗ ನಾನು ಕಾರ್ಡಿನಲ್ ನಂಬರ್ ಅಂತಲೇ ಬರೀತೀನಿ. ಕಾರ್ಡಿನಲ್ ಟೆಕ್ನಿಕಲ್ ವರ್ಡ್ ಅದು. ಕಾರ್ಡಿನಲ್ ನಂಬರ್ A ಕ್ರಾಸ್ A ಈಕ್ವಲ್ ಟು 9. ದೇರ್ ಫಾರ್ ನಂಬರ್ ಆಫ್
ಎಲಿಮೆಂಟ್ಸ್ ಇನ್ ಎ ಈಸ್ 3. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ 3. ಅಲ್ಲಿಗೆ ಎ ಅನ್ನೋ ಸೆಟ್ ಒಳಗೆ 3 ಎಲಿಮೆಂಟ್ ಇದೆ ಅನ್ನೋದು ಗ್ಯಾರಂಟಿ ಆಗೋಯಿತು. ಅದರೊಳಗೆ ಅವನು ಹೇಳ್ತಾನೆ -1, 0 ಬಿಲಾಂಗ್ಸ್ ಟು ಎ ಕ್ರಾಸ್ ಎ ಆ್ಯಂಡ್ 0, 1 ಬಿಲಾಂಗ್ಸ್ ಟು ಎ ಕ್ರಾಸ್ ಎ. ದೇರ್ಫೋರ್ ಎ ಕಂಟೈನ್ಸ್ ಏನೇನಿದೆ ಎಲಿಮೆಂಟ್ಸು, ಯು ಜಸ್ಟ್ ಫೈಂಡ್ ಇಟ್ ಔಟ್. ಇಲ್ಲಿ ಏನೇನಿದೆ ಅಂದರೆ -1 ಇದೆ ಸರ್, 0 ಇದೆ ಸರ್, 1 ಇದೆ ಸರ್, ಅಷ್ಟೇ. ಓಹೋ, ಅಲ್ಲಿಗೆ ಎ ಕ್ರಾಸ್ ಎ ಮಾಡಿದಾಗ ಅದು ಸಿಕ್ಕತ್ತೆ ಅಂಥೇಳಿ. ಈಗ ಏನಲ್ಲಿ ಇದಿದೆ, ಇನ್ನೊಂದು ಏನೇ ತಾನೆ, ಅದಕ್ಕೆ -1, 0, 1. ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಹಾಕು, ಏನೇನಿದೆ ನೋಡು. ಕಾರ್ಟೀಷಿಯನ್ ಪ್ರಾಡಕ್ಟ್ ಹೇಗೆ ಹಾಕೋದು? -1 ತಗೊಂಡ್ರೆ -1, -1, 0, -1, 1. ಆಮೇಲೆ 0 ತಗ, 0, -1, 0, 0, 0, 1. ಆಮೇಲೆ 1 ತಗ, 1, -1, 1, 0, 1, 1. 9 ಬರೆದ್ಬಿಟ್ಟಿದ್ದೀನಿ ನೋಡು. 1, 2, 3, 4, 5, 6, 7, 8, 9. 9ರಲ್ಲಿ 2 ಯಾವುದು? -1, 0, 0, 1 ಬಿಟ್ಟರೆ ಬಾಕಿ ಇದೆ 8 ಕೂಡ ಪಾಸ್ ಆದೆ. 7. ಇಲ್ಲಿಗೆ ನಮ್ಮ ರಿಲೇಷನ್ ಪ್ರಾಬ್ಲಮ್ಸ್ ಕನ್ಕ್ಲೂಡ್ ಆಗಿದೆ.